ಅಕ್ರಮದ ತಾಣವಾದ ಪರಪ್ಪನ ಅಗ್ರಹಾರ ಜೈಲು ಬಗದಷ್ಟು ಬಯಲಾಗ್ತಾ ಇದೆ. ಮೊಬೈಲ್ ಅಕ್ರಮ ತಾಣವಾದ ಪರಪ್ಪನ ಅಗ್ರಹಾರದ ಜೈಲು ಬಗದಷ್ಟು ಬಯಲಾಗ್ತಾ ಇದೆ. ಎಲ್ಲಿ ನೋಡಿದ್ರು ಮೊಬೈಲ್ ಹಾವಳಿ ಹೆಚ್ಚಾಗಿದೆ. ತಡರಾತ್ರಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಿಢೀರಂತ ರೇಡ್ ಮಾಡಲಾಯಿತು. 30 ಮೊಬೈಲ್ ಪತ್ತೆಯಾಗಿದೆ, ಚಾರ್ಜರ್ ಪತ್ತೆಯಾಗಿದೆ, ಇಯರ್ಫೋನ್ಗಳು ಪತ್ತೆಯಾಗಿದೆ. ಜೈಲು ಅಧೀಕ್ಷಕ ಅಂಶುಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಬೇಸಿಕ್ ಮೊಬೈಲ್ ಸೆಟ್ ಅನ್ನ ಬಳಸ್ತಾ ಇರೋದು ಕೂಡ ಪತ್ತೆಯಾಗಿದೆ. ಕಾರ್ಯಾಚರಣೆ ವೇಳೆ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿದೆ. ಅಲೋಕ್ ಡಿಜಿಪಿ ಆದ ಬಳಿಕ ಖಡಕ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅಕ್ರಮದ ತಾಣವಾಗ್ಬಿಟ್ಟಿದೆ ಪರಪ್ಪನ ಅಗ್ರಹಾರ ಜೈಲು. ಎಷ್ಟೇ ಜೈಲಿನ ನಿಯಮಗಳನ್ನ ಬದಲಾವಣೆ ಮಾಡಿದ್ರು ಕೂಡ ಇದು ಸರಿಯೇ ಆಗಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಮೊಬೈಲ್. ಅಲ್ಲಿ ಒಂದು ಜಾಮರ್ ಕೂಡ ಇರುತ್ತೆ. ಜೈಲಿನ ಸುತ್ತಮುತ್ತ ಅಥವಾ ಜೈಲಿನಲ್ಲಿ ಮೊಬೈಲ್ ವರ್ಕ್ ಆಗಬಾರ್ದು ಅಂತ. ಆ ಒಂದು ಜಾಮರ್ ಪರಿಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ. ತಡರಾತ್ರಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಿಢೀರಂತ ರೇಡ್ ಮಾಡಿದ್ದಾರೆ. ಆ ಒಂದು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 30 ಮೊಬೈಲ್ ಪತ್ತೆಯಾಗಿದೆ, ಚಾರ್ಜರ್ ಪತ್ತೆಯಾಗಿದೆ, ಇಯರ್ಫೋನ್ಗಳು ಕೂಡ ಪತ್ತೆಯಾಗಿದೆ. ಜೈಲು ಅಧೀಕ್ಷಕ ಅಂಶುಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಈ ಪರಪ್ಪನ ಅಗ್ರಹಾರದಲ್ಲಿ ಈ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕಲೇಬೇಕಾಗಿದೆ. ಯಾಕೆಂತಂದ್ರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಷ್ಟರ ಮಟ್ಟಿಗೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಪಾರ್ಟಿಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿತ್ತು. ಅದಾದ ನಂತರ ಅಧಿಕಾರಿಗಳ ಎನ್ಕ್ವೈರಿಯನ್ನು ಕೂಡ ಮಾಡಲಾಯಿತು. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಫೋನ್ಗಳಿದ್ದಾವೆ, ಫೋನ್ಗಳನ್ನ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮೊಬೈಲ್ಗಳು ಕಾಣಿಸ್ತಾ ಇದೆ, ಚಾರ್ಜರ್ಗಳು ಸಿಕ್ಕಿದೆ. ಯಾಕೆ ಜೈಲಧಿಕಾರಿಗಳು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇತ್ತೀಚೆಗಂತೂ ಈ ಒಂದು ಪರಪ್ಪನ ಅಗ್ರಹಾರ ಜೈಲು ಬಹಳ ಸದ್ದು ಮಾಡ್ತಾ ಇದೆ. ಅದು ಕೂಡ ಕೈದಿಗಳಿಗೆ ಮೊಬೈಲ್ ಅನ್ನ ಕೊಡ್ತಾ ಇದ್ದಾರೆ, ಟಿವಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ. ಎಣ್ಣೆ ಹುಡ್ಕೊಂಡು ಪಾರ್ಟಿ ಮಾಡ್ತಾರೆ ಅಂತ ಅಂದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅನ್ನೋದು ಆ ಒಂದು ವಿಡಿಯೋಗಳಲ್ಲೇ ಗಮನಿಸಬಹುದು. ಈ ಒಂದು ಏನು ವಿಡಿಯೋಗಳೆಲ್ಲ ವೈರಲ್ ಆಯಿತು, ಅದಾದ ನಂತರ ಜೈಲಿನ ನಿಯಮಾವಳಿಗಳನ್ನು ಬದಲಾವಣೆ ಮಾಡಬೇಕು, ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಸ್ಟ್ರಿಕ್ಟ್ ಮಾಡಬೇಕು ಅಂತ ಸಾಕಷ್ಟು ಬದಲಾವಣೆ ಕೂಡ ಮಾಡಲಾಯಿತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಪರಪ್ಪನ ಅಗ್ರಹಾರ ಜೈಲಿನ ಪರಿಸ್ಥಿತಿ ಬದಲಾಗದೇ ಇಲ್ವಾ ಅಂತ? ಎಷ್ಟೇ ನಿಯಮಗಳನ್ನ ಚೇಂಜ್ ಮಾಡಿದ್ರು ಕೂಡ ಈಗ ಅದೇ ರೀತಿ ಮುಂದುವರಿತಾ ಇದೆ. ಕೈದಿಗಳ ಕೈಗೆ ಮೊಬೈಲ್ ಹೋಗ್ತಾ ಇದೆ. ಯಾಕೆ ಜೈಲಧಿಕಾರಿಗಳು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಈ ಜೈಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಉಳಿದಂತಹ ಸಿಬ್ಬಂದಿಗಳಿಗೆ ಅಥವಾ ಜೈಲಧಿಕಾರಿಗಳಿಗೆ ಒಂದು ವಾರ್ನಿಂಗ್ ಕೊಟ್ಟಂಗೆ ಆಗತ್ತೆ. ಖಂಡಿತ ಸಾಹಿತ್ಯ ಏನಂದ್ರೆ ಅಲೋಕ್ ಕುಮಾರ್ ಅವರು ಡಿಜಿಪಿ ಆಗಿ ಬಂದ ನಂತರ ಏನು ಈಗ ಒಂದು ಪರಪ್ಪನ ಅಗ್ರಹಾರಕ್ಕೆ ಪ್ರತಿದಿನ ಒಂದು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮೊಬೈಲ್ಗಳು ಪತ್ತೆ ಆಗ್ತಾ ಇರುವಂತದ್ದು ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮತ್ತೆ ಬೆಳಗಾವಿ ಜೈಲುಗಳಲ್ಲಿ ಮೊಬೈಲ್ಗಳು ಪತ್ತೆ ಆಗ್ತಾ ಇರುವಂತದ್ದು. ತಡರಾತ್ರಿ ಸರ್ಪ್ರೈಸ್ ಆಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಏನಿದೆ ಸೊ ಅಲ್ಲೂ ಸಹ ತಪಾಸಣೆ ಮಾಡಿರುವಂತದ್ದು. ಜೈಲು SP ಆದಂತಹ ಏನು ಅಂಶುಕುಮಾರ್ ಇರ್ಬೋದು, ಮತ್ತೆ ಜೈಲರ್ ಶಿವಕುಮಾರ್ ಏನಿದ್ದಾರೆ ಸೊ ಇವರ ನೇತೃತ್ವದಲ್ಲಿ ತಡರಾತ್ರಿ ದಾಳಿ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರ ಏನಿದೆ ಸೊ ಇಲ್ಲಿ ಅತಿ ಹೆಚ್ಚು ಮೊಬೈಲ್ಗಳು ಬಳಕೆ ಇದೇ ಫಸ್ಟ್ ಟೈಮ್ ಸಿಕ್ಕಿರುವಂತದ್ದು. ಅಂದ್ರೆ ಹಿಂದೆನೂ ಸಹ ದಾಳಿಗಳು ಮಾಡ್ತಾ ಇದ್ರು, ಆದ್ರೂ ಮೊಬೈಲ್ಗಳು ಸಿಗ್ತಾ ಇದ್ದಿಲ್ಲ. ಆ ಕೈದಿಗಳು ಎಲ್ಲಿ ಇಡಬೇಕು ಮೊಬೈಲ್ಗಳು ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಆದ್ರೆ ತಡರಾತ್ರಿ ದಾಳಿ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆ ಆದಂತದ್ದು. ಅಂದ್ರೆ ಅಲೋಕ್ ಕುಮಾರ್ ಅವರು ಹೇಳಿರುವಂತದ್ದು ಅಧಿಕಾರಿಗಳಿಗೆ ಪದೇ ನೀವು ಈ ರೀತಿ ದಾಳಿಯನ್ನ ಮಾಡ್ತಾ ಇದ್ರೆ ಒಂದಷ್ಟು ಕಡಿವಾಣ ಬೀಳುತ್ತೆ, ಮತ್ತೆ ಸಿಗುವಂತದ್ದು ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಅವ್ರಿಗೆ ಸಪ್ಲೈ ಮಾಡೋದನ್ನ ಮೊದಲು ಕಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಏನು ಸಪ್ಲೈ ಎಲ್ಲಿಂದ ಆಗ್ತದೆ ಅದನ್ನ ನಾವು ತಡಿಬೇಕು. ಅದರ ಜೊತೆಗೆ ಏನು ಕೇವಲ ಈ ತರ ಪತ್ತೆ ಆಗ್ತದೆ ಅದನ್ನು ಸಹ ಕಂಟಿನ್ಯೂ ಆಗಿ ಮಾಡ್ತಾ ಇರ್ಬೇಕು. ಇದು ಕೇವಲ ಒಂದು ದಿನದ ಪ್ರೋಸೆಸ್ ಅಲ್ಲ. ಪ್ರತಿದಿನ ನೀವು ಅಧಿಕಾರಿಗಳ ಜೊತೆ ಸೇರ್ಕೊಂಡು ದಿನ ಬಿಟ್ಟು ದಿನ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ದಾಳಿಯನ್ನ ಮಾಡ್ತಾ ಇದ್ರೆ ಈ ರೀತಿ ನಾವು ಏನು ಮೊಬೈಲ್ಗಳ ಪತ್ತೆ ಆಗೋದನ್ನ ಕಡಿಮೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಮೊದಲನೇ ಪ್ರಯತ್ನದಾಗಿ ಈಗ ಅಲೋಕ್ ಕುಮಾರ್ ಅವರನ್ನ ಮಾಡ್ತಾ ಇರುವಂತದ್ದು. ಸೊ ಅದರ ನಿಟ್ಟಿನಲ್ಲಿ ತಡರಾತ್ರಿ ಪರಪ್ಪನ ಅಗ್ರಹಾರದಲ್ಲಿ 30 ಹೆಚ್ಚು ಬೇಸಿಕ್ಸ್ ಮೊಬೈಲ್ ಸೆಟ್ಗಳು ಪತ್ತೆ ಆಗಿರುವಂತದ್ದು, ಚಾರ್ಜರ್ಗಳು ಇರ್ಬೋದು, ಮತ್ತೆ ಇಯರ್ಫೋನ್ಗಳು ಪತ್ತೆ ಆಗಿರುವಂತದ್ದು. ಸೊ ಈ ಒಂದು ತಂಡಕ್ಕೆ ಈಗ ಅಲೋಕ್ ಕುಮಾರ್ ಅವರು 30,000 ರೂಪಾಯಿ ಬಹುಮಾನವನ್ನು ಸಹ ತಡರಾತ್ರಿ ಘೋಷಣೆ ಮಾಡಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.